ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ದೇನೆ. ಇದು ಸಂಜೆಯ ಲಾಗ್ ಆಗಿರ್ತದೆ. ತುಂಬ ಜೋರಾಗಿ ಮಳೆ ಸುರಿತಾ ಇದೆ. ಹಾಗೆ ನಾನು ಚಿಕನನ್ನು ಸಾಂಬಾರು ಮಾಡ್ತಾ ಇದ್ದೇನೆ. ಇವಾಗ ಒಗ್ಗರಣೆ ಎಲ್ಲ ಹಾಕಿ ಇವಾಗ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಈಗ ಡೀಪಾಗಿ ಫ್ರೈ ಆಗಿದೆ. ಹಾಗಾಗಿ ನಾನೀಗ ಚಿಕನ್ ಹಾಕ್ತಾ ಇದ್ದೇನೆ. ಚಿಕನ್ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ ಮಳೆಯ ಅವಸ್ಥೆ ನೋಡಿ ಹೇಗೆ ಬರ್ತಾ ಇದೆ. ಚಿಕನ್ ಮಾಂಸ ಎಲ್ಲ ಬೆಂದ ಮೇಲೆ ಆಮೇಲೆ ರುಬ್ಬಿದಂಥ ಮಸಾಲ ಐಟಮನ್ನು ಹಾಕ್ತಾ ಇದ್ದೇನೆ. ಹಾಗೆ ಅದು ಸ್ವಲ್ಪ ನೀರು ಹಾಕಿ ಅದು ಹದಕ್ಕೆ ಬರುವಾಗೆ ನೋಡಿಕೊಳ್ಬೇಕು. ಅದು ಆಮೇಲೆ ಬೇಯಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿ ಬಂದ ನಂತರ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸಬೇಕು. ಆಗ ತುಂಬ ರುಚಿಯಾಗಿರ್ತದೆ. ಕೆಲವರು ಹುಳಿಮೆಣಸು ಹಾಕಿ ಅಷ್ಟೇ ಸಾಂಬಾರು ಮಾಡ್ತಾರೆ. ಇನ್ನು ಕೆಲವರು ಅದೇ ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾರೆ. ಬಟ್ ನಾವು ಹೆಚ್ಚಾಗಿ ತೆಂಗಿನಕಾಯಿ ಹಾಲು ಹಾಕ್ತೇವೆ. ಇದು ನಮ್ಮ ಮನೆಯ ಹಿಂದೆ. ಇಲ್ಲಿ ಮಳೆ ಬಂದು ಬರೆಯಿಂದ ಯಾವ ಥರ ನೀರು ಬರ್ತಿದೆ ನೋಡಿ, ಒರತೆ ನೀರು ಅಂತ ಹೇಳ್ತೀವಲ್ಲ ಅದು ನೋಡಿ. ಅದು ಪೈಪಲ್ಲಿ ನೀರು ಬಿಟ್ಟಾಗೆ ಕಾಣ್ತಾ ಉಂಟು. ತುಂಬ ನೀರು ಬರ್ತಾ ಇದೆ. ಅದು ನೋಡಿ ಯಾವ ಥರ ಕಾಣ್ತಿದೆ ನೋಡಿ. ಹೀಗೆ ತುಂಬ ಬರ್ತಾ ಇದೆ, ತುಂಬ ನೀರು. ಮಳೆಗೆ ಈ ಥರ ಆಗಿದೆ.
ಈಗ ಚಿಕನ್ ಸಾಂಬಾರು ರೆಡಿ ಆಯಿತು ನೋಡಿ, ಇಬ್ಬರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಅಸ್ತ್ರ ಒಲೆ ಫಸ್ಟಿಗೆಲ್ಲ ಯೂಸ್ ಮಾಡ್ತಾರಲ್ಲ, ಅವರಿಗೊಂದು ಸಲಹೆ ಏನಂದರೆ, ನಾವೀಗ ಫಸ್ಟಿಗೆ ಅದನ್ನು ಯೂಸ್ ಮಾಡೋದು ಕಬ್ಬಿಣದ ರಾಡ್ ಇರ್ತದೆ ರೌಂಡಾಗಿ, ಅದನ್ನು ತೆಗಿಬೇಕು. ಆ್ಯಕ್ಚುಲಿ ಅದನ್ನು ತೆಗೆಯದಿದ್ದರೆ ನಮಗೆ ಅದು ಸರಿಯಾಗಿ ಪಾತ್ರಕ್ಕೆಲ್ಲ ಸಾಂಬಾರೆಲ್ಲ ಚೆನ್ನಾಗಿ ಕುದಿಯೋದಿಲ್ಲ. ಅದನ್ನು ತೆಗೆದ್ರೆ ಚೆನ್ನಾಗಿ ಕೂತ್ಕೊಳ್ತದೆ ಅದರಲ್ಲಿ, ಆಗ ನಮಗೆ ಬೇಗ ಬೇಗ ಅಡುಗೆ ಆಗ್ತದೆ. ಇಲ್ಲಾಂದರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ನಮಗೆ ತೆಗಿಬೇಕೋ ಬೇಡೋ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ರೊಟ್ಟಿ ಕಾವಲಿ ಎಲ್ಲ ಚೆನ್ನಾಗಿ ಕೂರ್ತದೆ, ಇಲ್ಲಾಂದರೆ ಅದಕ್ಕೆ ಬೆಂಕಿ ಅಷ್ಟೊಂದು ತಾಗೋದಿಲ್ಲ.